ನಾನು ರಾಬರ್ಟ್ ರೊಜಾರಿಯೋ. ನಮ್ಮ ರಾಕೇಶ್ ಅವರದ್ದು ಅವರ ತಾಯಿ ಹೆಸರಲ್ಲಿ ಒಂದು 52 ಸೆನ್ಸ್ ಜಾಗ ಇದೆ ಪಕ್ಷಿಕೆರೆ ಜಂಕ್ಷನಲ್ಲಿ, ಕೆಮ್ರಾಲ್ ಗ್ರಾಮ ಆಗ್ತದೆ. ಇವರು ಮುಂಬೈಯಲ್ಲಿ ಇರೋದು, ಅಲ್ಲೇ ಹುಟ್ಟಿ ಬೆಳೆದವರು, ಹಾಗಾಗಿ ಅಲ್ಲೇ ಇರೋದು. ತಮ್ಮ ಜಾಗಕ್ಕೆ ಒಂದು ಕಂಪೌಂಡ್ ವಾಲ್ ಹಾಕಿ ಭದ್ರವಾಗಿ ಗೇಟ್ ಹಾಕಿ ಸರಿ ಐಡೆಂಟಿಫೈ ಆಗುವಂತೆ ಮಾಡಿ ಇಟ್ಟಿದ್ದರು. ಸುಮಾರು ಸಮಯದಿಂದ ಅದು ಪ್ಲಾಟ್ ಖಾಲಿ ಇತ್ತು. ಇತ್ತೀಚೆಗೆ ಏಕಾಏಕಿಯಾಗಿ ಇವರಿಗೊಂದು ಯಾರೋ ನೇಬರ್ ಕರೆ ಮಾಡಿ ಹೇಳ್ತಾರೆ, ನಿಮ್ಮ ಪ್ಲಾಟಲ್ಲಿ ಯಾರೋ ಅಕ್ರಮ ಪ್ರವೇಶ ಮಾಡಿದ್ದಾರೆ ಅಂತೇಳಿ. ಇವರು ಓಡಿ ಬಂದು ಇಲ್ಲಿ ನೋಡುವಾಗ ಇವರ ಗೇಟಿನ ಬೀಗ ಮುರಿದಿದೆ. ಬೀಗ ಮುರಿದಿಂದ ಇವರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ. ಹಲವು ಸಲ ಹೋದರೆ ತಗೊಳ್ಳಿಕ್ಕೆ, ಒಮ್ಮೆ ತಗೊಂಡ್ರೆ ಎಕ್ನಾಲಜ್ಮೆಂಟ್ ಕೊಡಲಿಲ್ಲ, ಕೆಲವು ಸಲ ತಗೊಳ್ಳೋದೇ ಇಲ್ಲ, ನೀವು ವಾಪಸ್ ಹೋಗಿ ಅಂತೇಳಿ. ಅದಕ್ಕೋಸ್ಕರ ಇವರು ಇಮೇಲಲ್ಲಿ ಕಳಿಸಿದರು. ಹಾಗಾಗಿ ಕಳಿಸಿದ್ದೆಲ್ಲ ರೆಕಾರ್ಡ್ ಇದೆ, ಆನ್ ರೆಕಾರ್ಡ್, ಕೊಟ್ಟ ದೂರುಗಳೆಲ್ಲ ಇದೆ. ನಂತರ ನನ್ನ ಹತ್ರ ಬಂದರು. ನಾನು ಅವ್ರನ್ನ ಮತ್ತೆ ಹಿರಿಯ ಅಧಿಕಾರಿಗಳ ಹತ್ರ ಕರ್ಕೊಂಡು ಹೋದೆ. ಈಗ ಇಂತಹ ವಿಷಯದಲ್ಲಿ ಒಂದು ಸ್ಪಷ್ಟವಾಗಿ ಕಂಪೌಂಡ್ ಮತ್ತು ಗೇಟ್ ಇರುವ ಜಾಗದಲ್ಲಿ ಯಾರಾದರೂ ಅಕ್ರಮ ಪ್ರವೇಶ ಮಾಡಿದರೆ ಅದು ಕ್ರಿಮಿನಲ್ ಒಫೆನ್ಸ್ ಆಗ್ತದೆ, ಕ್ರಿಮಿನಲ್ ಟ್ರೆಸ್ ಪಾಸ್ ಆಗ್ತದೆ ಭಾಳ ಕ್ಲಿಯರ್ ಆಗಿ. ಒಂದು ವೇಳೆ ಏನಾದರೂ ವಿವಾದ ಇದ್ದರೂ ಕೂಡ ಅದಕ್ಕೆ ಪೊಲೀಸ್ ಇಲಾಖೆಯೊಳಗೆ ವ್ಯವಸ್ಥೆ ಇದೆ ಕಾನೂನು ಪ್ರಕಾರ. ಡಿ ಸಿ ಪಿ ಅಂದರೆ ಅವರು ಹೆಚ್ಚುವರಿಯಾಗಿ ಅಧಿಕಾರ ಹೊಂದಿರ್ತಾರೆ, ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿ, ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತಾರೆ, ಅದು ಪವರ್ಸ್ ಡಿ ಸಿ ಪಿ ಹತ್ರ ಇದೆ. ಮತ್ತು ಕಮಿಷನರ್ ಆಫ್ ಪೊಲೀಸ್ ಅಂದರೆ ಅವರು ಎಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾಧಿಕಾರಿಗಳಲ್ಲಿ ಇರುವ ಎಲ್ಲ ಮ್ಯಾಜಿಸ್ಟ್ರೇಟ್ ಪವರ್ ಕೂಡ ಕಮಿಷನರ್ ಹತ್ರ ಇದೆ. ಹಾಗಾಗಿ ಅವರು ಎಂಥ ಡಿಸ್ಪ್ಯೂಟನ್ನು ಸಾಲ್ವ್ ಮಾಡಲಿಕ್ಕೆ ಅವರ ಅಧಿಕಾರ ಇದೆ, ಕ್ರಮಬದ್ಧವಾಗಿ ಮಾಡ್ಬೋದು. ಆದರೆ ಇದ್ಯಾವುದೂ ಆಗಿಲ್ಲ. ದೂರು ಕೊಟ್ಟ ಡಿ ಸಿ ಪಿಗೆ ಸಾಧಾರಣ 16 ತಾರೀಕಿಗೆ ಮೊನ್ನೆ ಡಿ ಸಿ ಪಿಗೆ ಸೆಕ್ಷನ್ 163 ಪ್ರಕಾರ ದೂರು ಹಾಕ್ತಾರೆ. ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನೇಬರ್ಸ್ ಬಂದು ಒಳ ಪ್ರವೇಶ ಮಾಡಿ, ನೀವು ಪ್ರೊಸೀಡಿಂಗ್ಸ್ ಮಾಡಿ ಅವರನ್ನು ತಡೀಬೇಕು ಅಂತೇಳಿ. ಮತ್ತು ಡಿ ಸಿ ಪಿಗೆಲ್ಲ ಅಧಿಕಾರ ಇದೆ, ನಾವು ಅಧಿಕಾರ ಇಲ್ಲ ಅಂತೇಳಿ ಸುಮ್ಮನೆ ಕಾಟಾಚಾರ ಕೊಟ್ಟದಲ್ಲ. ಸೆಕ್ಷನ್ ತೋರಿಸಿ ಈ ಕಾನೂನು ಪ್ರಕಾರ ನಿಮಗೆ ಈ ಪವರ್ಸ್ ಇದೆ, ಅದರ ಪ್ರಕಾರ ನೀವು ಮಾಡಿ ಅಂತ ಹೇಳಿದರೆ, ನಮ್ಮ ಎದುರಲ್ಲೇ ಡಿ ಸಿ ಪಿ ಕಾಲ್ ಮಾಡಿದರು ಕೆಳ ಅಧಿಕಾರಿಗಳಿಗೆ, ಎ ಸಿ ಬಿಗೆ ಕಾಲ್ ಮಾಡಿದ್ರು, ಸ್ಟೇಷನಿಗೆ ಕಾಲ್ ಮಾಡಿ ತಕ್ಷಣ ಅದನ್ನು ನಿಲ್ಲಿಸಿ ಅಂತ ಹೇಳಿದರು. ಅಂದರೆ ಒಳ ಪ್ರವೇಶ ಮಾಡಿ ಅವರಲ್ಲಿ ಅಕ್ರಮ ಕನ್ಸ್ಟ್ರಕ್ಷನ್ ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದು ಆದೇಶ ಅವರು ಮುಖದ ಆಗಿ ಕೊಟ್ಟರು. ಹಾಗೆ ಲಿಖಿತ ಆದೇಶ ಯಾವುದನ್ನು ಕೊಡಲಿಲ್ಲ. ಈ ಆದೇಶ ಹೋದ ನಂತರ ಕೂಡ ಪೊಲೀಸರು ಕೆಲಸ ನಿಲ್ಲಿಸಿಲ್ಲ. ಇದು ಯಾಕೆ ನಿಲ್ಲಿಸಿಲ್ಲ? ಈ ಡಿ ಸಿ ಪಿ ನಮ್ಮ ಮುಂದೆ ಮೌಖಿಕವಾದರೂ ಆದೇಶ ಕೊಟ್ಟಿದ್ದಾರಲ್ಲ ಅಂತ ನೋಡಿದರೆ ಮತ್ತೆ ಗೊತ್ತಾಗ್ತದೆ. ಒಂದು ರೋಚಕ ಸಂಗತಿ ಅಂದರೆ ನಮ್ಮ ಸ್ಥಳೀಯ ಶಾಸಕ ಉಮಾನಾಥ್ ಕೋಟ್ಯಾನರ ಪ್ರಭಾವ, ಅವರಿಂದ ಸ್ಟೇಷನಿಗೆ ಕರೆ ಬರುತ್ತೆ. ಬರೀ ಕರೆ ಮಾತ್ರ ಅಲ್ಲ, ಬರೀ ಒತ್ತಡದ ಕರೆ. ಅದು ಮೇಲಧಿಕಾರಿಗಳು ಕರೆ ಹೋಗ್ತದೆ, ನೀವು ಮಧ್ಯಪ್ರವೇಶ ಮಾಡಬಾರ್ದು, ಅಕ್ರಮ ಅಂತ ಗೊತ್ತಿದೆ ಅವರಿಗೆ. ಗೊತ್ತಿಲ್ಲದ ವಿಷಯ ಏನಿಲ್ಲ. ಇವರು ಹೋಗಿ ಸ್ವತಃ ಉಮಾನಾಥ್ ಕೋಟ್ಯರ ಹತ್ರ ಹೇಳಿದ್ದಾರೆ. ಗೊತ್ತಿದ್ದು ಕೂಡ ಒಂದು ಸೈಡ್ ಆಗಿ ಪೊಲೀಸರಿಗೆ ಹೇಳೋದು, ನೀವು ಕಾನೂನು ಪ್ರಕಾರ ಕೆಲಸ ಮಾಡಬೇಡಿ. ಅಂದರೆ ದಬ್ಬಾಳಿಕೆ ಮಾಡಲಿಕ್ಕೆ ಶಾಸಕನೇ ಎದುರು ನಿಂತು ಮಾಡುವಾಗ ಪೊಲೀಸರು ಹಿಂದೇಟು ಹಾಕ್ತಾರೆ. ಹಾಗಾಗಿ ನಾವು ಕಮಿಷನರ್ ಗಮನಕ್ಕೆ ಕೂಡ ತಂದೆವು. ಡಿ ಸಿ ಪಿ ಅವರ ಹತ್ರ ನೋಡಿ 163 ಸೆಕ್ಷನ್ ಪ್ರಕಾರ ನಾವು ಅರ್ಜಿ ಹಾಕಿದ್ದೇವೆ. ಡಿ ಸಿ ಪಿ ಕೂಡ ಏನೂ ಮಾಡಿಲ್ಲ. ಕಮಿಷನರ್ ಗಮನಕ್ಕೆ ತಂದು ಅಧಿಕೃತವಾಗಿ ತಂದು ಕೂಡ 5-6 ದಿನ ಆಯಿತು, ಏನೂ ಕ್ರಮ ಜರುಗಲಿಲ್ಲ. ಬಾಯ್ದಾರವರು ಹೇಳ್ತಾ ಇರ್ಬೋದು ಸಿವಿಲ್ ಡಿಸ್ಪ್ಯೂಟ್, ಅವರು ಸಿವಿಲ್ ಕೋರ್ಟಿಗೆ ಹೋಗಲಿ ಅಂತೇಳಿ. ಕಾನೂನು ಬಹಳ ಸ್ಪಷ್ಟವಾಗಿದೆ. CRPC, ಹಿಂದಿನ CRPC, ಈಗಿನ BNSS ಸೆಕ್ಷನ್ 152ರಿಂದ 172ವರೆಗೆ ಎಲ್ಲ ಅಧಿಕಾರವನ್ನು ಇವರಿಗೆ ಕೊಡ್ತದೆ. ಸಿವಿಲ್ ಕೋರ್ಟಿಗೆ ಹೋಗುವ ಒಂದು ವೇಳೆ ಸಿವಿಲ್ ಕೋರ್ಟಿಗೆ ಹೋದರೂ ಸಿವಿಲ್ ಕೋರ್ಟಿಗಿಂತ ಜಾಸ್ತಿ ಅಧಿಕಾರ ಇವರ ಹತ್ರ ಇದೆ. ಕೇಳುವಾಗ ತಮಗೆ ಒಂದು ರೀತಿ ಆಶ್ಚರ್ಯ ಆಗ್ಬೋದು. ಹೌದು, ಇದು ವ್ಯವಸ್ಥೆ ಹೀಗೆ. ಮತ್ತು ಈ ಸೆಕ್ಷನ್ಗಳ ಪ್ರಕಾರ ನಾವು ಇವರ ಹತ್ರ ಮಾತ್ರ ಹೋಗೋದು ಬಿಟ್ಟರೆ ಸಿವಿಲ್ ಕೋರ್ಟಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಈ ಸೆಕ್ಷನ್ಗಳ ಅಡಿಯಲ್ಲಿ ಸಿವಿಲ್ ಕೋರ್ಟಿಗೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಹೋಗಬೇಕು, ಅಲ್ಲಿ ಅವರಿಗೆ ಅಷ್ಟು ಪವರ್ಸ್ ಇಲ್ಲ. ಇಲ್ಲಿ ಇವರಿಗೆ ಯಾವ ರೀತಿ ಪವರ್ಸ್ ಇದೆ ಅಂದರೆ, ತಕ್ಷಣಕ್ಕೆ ಯಾವುದೇ ವ್ಯಕ್ತಿಯ ವಿರುದ್ಧ ಇವರು ತಡೆಯಾಜ್ಞೆಯನ್ನು ಕೊಡಬಹುದು ತಾತ್ಕಾಲಿಕವಾಗಿ, ಮತ್ತು ಬಂದು ನನ್ನ ಎದುರು ಹಾಜರಾಗಿ ಯಾಕೆ ಇದು ಪರ್ಮನೆಂಟ್ ಮಾಡಬಾರ್ದು ಅಂತ ಕೇಳಬೇಕು ಲಿಖಿತವಾಗಿ. ಅವರು ಬಂದು ಸಮಜಾಯಿಸಿಕೊಡಬೇಕು ಸ್ವತಃ ಅಥವಾ ವಕೀಲರ ಮೂಲಕ. ಇವರು ಪ್ರೊಸೀಡಿಂಗ್ಸ್ ನಡೆಸಬೇಕು, ಅರ್ಜಿದಾರರನ್ನು ಕರೀಬೇಕು. ಪ್ರೊಸೀಡಿಂಗ್ಸ್ ನಡೆಸಿದ ನಂತರ ಅವರಿಗೆ ಅದರಲ್ಲಿ ಏನೋ ನಾನು ಕೊಟ್ಟ ಅರ್ಜಿ ಸರಿಯಿಲ್ಲ ಅಂತ ಕಂಡು ಬಂದರೆ ಡಿಸ್ಮಿಸ್ ಮಾಡ್ಬೋದು. ಹಾಗಾಗಿ ಕೊಟ್ಟ ಅರ್ಜಿಯನ್ನು ಇಟ್ಟುಕೊಳ್ಳುವುದು ಪರಿಹಾರ ಅಲ್ಲ. ಪ್ರೊಸೀಡಿಂಗ್ಸ್ ಮಾಡಿ ಆ ಸೆಕ್ಷನ್ ಅನ್ವಯ ಆಗೋದಿಲ್ಲ ಅಂತವರು ರಿಜೆಕ್ಟ್ ಮಾಡಿದ್ರು ಪರವಾಗಿಲ್ಲ, ಮಾಡ್ಬೋದಿತ್ತು. ಅದು ಅದರದೇ ಸಬ್ಸೆಕ್ಷನ್ 7 ಹೇಳ್ತದೆ, 163 ಸಬ್ಸೆಕ್ಷನ್ 7 ಪ್ರಕಾರ ತನಿಖೆ ಮಾಡಿದ ನಂತರ ಇದು ನನಗೆ ಕಂಡು ಬಂದದ್ದು, ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ಆದೇಶ ಮಾಡಿದ್ರು. ನಾವು ಹೈಯರ್ ಕೋರ್ಟಿಗೆ ಹೋಗಿ ಅದನ್ನು ಚಾಲೆಂಜ್ ಮಾಡ್ಬೋದು. ಏನೂ ಮಾಡಿಲ್ಲ, ಇಟ್ಕೊಂಡು ಕೂತಿದ್ದಾರೆ. ಕಮಿಷನರ್ ಹೇಳಬೇಕಿತ್ತು ಅವರಿಗೆ ಮಾಡಿ ಅಂಥೇಳಿ, ಅದನ್ನು ಮಾಡ್ತಾ ಇಲ್ಲ. ಈ ಕಡೆಯಿಂದ ಪ್ರತಿದಿನ ಕೆಲಸ ನಡೀತಾ ಇದೆ. ಈಗ ಒಂದು 10-15 ದಿನದ ಒಳಗೆ
ಮಾರ್ಕಿಂಗ್ ಮಾಡಿ ಪಾಯ ಮಾಡಿ ಇವತ್ತು ನಾವು ನೋಡ್ತೇವೆ ಸಾಧಾರಣ ನನಗಿಂತ ಎತ್ತರಕ್ಕೆ ಗೋಡೆ ಬಂದಾಗಿದೆ. ಇದು ಈ ರೀತಿಯಲ್ಲಿ ಗುಂಡಾಗಿರಿ ಓಪನ್ ಆಗಿದ್ದರೆ ನಾವೇನು ಮಾಡಬೇಕು? ಇದು ಕಾನೂನು ವ್ಯವಸ್ಥೆ ಪರಿಸ್ಥಿತಿ. ಈಗ ಒಬ್ಬ ಸಾಮಾಜಿಕ ಹೋರಾಟದ ಜೊತೆ ಒಂದು ಕಾನೂನು ನಾನು ತಿಳ್ಕೊಂಡಿದ್ದೇನೆ. ನನ್ನ ಕಾನೂನು ಜ್ಞಾನ ಏನು ಹೇಳ್ತಿದೆ ಅಂದರೆ, ನಾಳೆಯಿಂದ ಇವರು ರಾಕೇಶ್ ಮೆಲ್ಲಿನವರು ತನ್ನ ಜಾಗದ ರಕ್ಷಣೆ ತಾವೇ ಮಾಡ್ಬೋದು, ಕಾನೂನಲ್ಲಿ ಅವಕಾಶ ಇದೆ. ಬಿ ಎನ್ ಎಸ್ ಭಾರತೀಯ ಮುಂಚೆ IPC ಇತ್ತು, ಈಗ BNS ಅದರ ಸೆಕ್ಷನ್ 34ರಿಂದ 44 ಸೆಲ್ಫ್ ಡಿಫೆನ್ಸಿಗೆ ಅವಕಾಶ ಕೊಡ್ತದೆ. ಹಾಗೆ ನಾಳೆ ಬೆಳಿಗ್ಗೆ ಇವರು ತನ್ನ ಪ್ಲಾಟ್ ಹತ್ರ ಕತ್ತಿ ದೊಣ್ಣೆ ತಗೊಂಡು ನಿಂತು ಒಳ ಬಂದವರ ತಲೆ ಒಡೆದರೆ ಅಥವಾ ಅವರ ಪ್ರಾಣಹಾನಿ ಆದರೂ ಅದು ಮರ್ಡರ್ ಕೇಸ್ ಆಗುವುದಿಲ್ಲ. ಇದು ಕಾನೂನು ಹೇಳ್ತದೆ. ಸೆಲ್ಫ್ ಡಿಫೆನ್ಸ್ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನನ್ನ ಜೀವ, ಪ್ರಾಣ, ಮಾನ ಮತ್ತು ನನ್ನ ಆಸ್ತಿ ಉಳಿಸ್ಲಿಕ್ಕೋಸ್ಕರ ನಾನು ಇನ್ನೊಬ್ಬನ ಮೇಲೆ ಆಕ್ರಮಣ ಮಾಡಿದರೆ ಅದು ಅಪರಾಧ ಆಗುವುದಿಲ್ಲ. ಹಾಗಾಗಿ ಅವರಿಗೆ ಇರುವ ಆಯ್ಕೆ ಅದೇ. ನಾಳೆ ಬೆಳಗ್ಗಿಂದ ಅವರು ಅದು ಮಾಡಿದರೆ ನನ್ನದು ಅವರಿಗೆ ಸಂಪೂರ್ಣ ಬೆಂಬಲ ಇದೆ. ಅವರು ಕಾನೂನುಬದ್ಧವಾಗಿ ಅವರು ಮಾಡೋದು. ಪೊಲೀಸ್ ಇಲಾಖೆಗೆ ಅವಕಾಶ ಕೊಟ್ಟಾಯಿತು, ಅವರು ಮಾಡ್ತಾ ಇಲ್ಲ. ಏನು ಮಾಡ್ಬೋದಿತ್ತು ಕಾನೂನು ಅದನ್ನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ವಿಷಯವನ್ನು ಬಹಿರಂಗವಾಗಿ ತಮ್ಮ ಮೂಲಕ ರಾಜ್ಯ ಸರ್ಕಾರದ ಗಮನಕ್ಕೂ ತರ್ತೇವೆ. ನಾಳೆ ಬೆಳಗಿನ ನಂತರ ಆಗುವ ಎಲ್ಲ ಬೆಳವಣಿಗೆಗಳಿಗೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನೇರ ಕಾರಣ ಆಗ್ತದೆ. ಇವರು ತನ್ನ ಪ್ರಾಣಕ್ಕಾಗಿ ಮಾಡ್ಬೋದು, ಮುಂದೆ ಅದು ಒಂದು ತೊಟ್ಟು ರಕ್ತ ಬಿದ್ದರೂ ಕೂಡ ಅದಕ್ಕೆ ಪೊಲೀಸ್ ಇಲಾಖೆ ನೇರ ಜವಾಬ್ದಾರಿ ಆಗ್ತದೆ. ಮತ್ತು ಕಾನೂನಲ್ಲೊಂದು ಸೆಕ್ಷನ್ ಇದೆ 168, ಅದು ಏನು ಹೇಳ್ತದೆ ಅಂದರೆ ಪೊಲೀಸರ ಕರ್ತವ್ಯಗಳು. ಯಾವುದೇ ಅಪರಾಧ ನಡೆದ ನಂತರ ಪೊಲೀಸರು ಬಂದು ಮತ್ತೆ FIR ಆಗ್ತಾರೆ, ಅರೆಸ್ಟ್ ಮಾಡಿ ಎಲ್ಲ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಆಗದಂತೆ ತಡೀಬೇಕು. ಇದು ಅವರ ಜವಾಬ್ದಾರಿ, ಕರ್ತವ್ಯ, ಅದನ್ನು ಅವರು ಮಾಡಲೇಬೇಕು. ಈ ಪ್ರಕರಣದಲ್ಲಿ ಅವರು ಮಾಡಿಲ್ಲ. ಕರ್ತವ್ಯ ಲೋಕ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಬರೀ ಸ್ಟೇಷನ್ ಲೆವೆಲಲ್ಲೆಲ್ಲ, ಈವನ್ ಅಪ್ ಟು ದ ಹೈಯೆಸ್ಟ್ ಲೆವೆಲ್. ಮತ್ತು ಇದರಲ್ಲಿ MLA ಶಾಸಕರ ಶಾಮೀಲು ಕೂಡ ನೇರ ನಾವು ಕಂಡಿದ್ದೇವೆ. ಅವರ ಕಾಲ್ ಬರೋದು, ಇವರು ಮಾತಾಡೋದು, ನಮ್ಮ ಎದುರಲ್ಲೇ ಮಾತುಕತೆ ಆಗೋದನ್ನು ನೋಡಿದ್ದೇವೆ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ, ನಿಮಗೆ ಅನುಮಾನದ ವಿಷಯ ಅಲ್ಲ, ನೇರ ಇರುವಂಥ ವಿಷಯ. ಹಾಗಾಗಿ ಇಂಥ ಭೂ ಮಾಫಿಯಾಕ್ಕೆ ಒಬ್ಬ ಶಾಸಕ ಈ ರೀತಿ ಕುಮ್ಮಕ್ಕು ಕೊಡೋದಿದ್ದರೆ ಅವರು ಶಾಸನ ಸಭೆಯಲ್ಲಿ ಇರಲಿಕ್ಕೆ ಲಾಯಕಲ್ಲ. ಶಾಸನ ಸಭೆಯನ್ನು ಬಿಡಬೇಕು. ಅವರಲ್ಲಿ ಓದ್ ತಗೊಂಡಿದ್ದಾರೆ. ವಿಧಾನಸಭೆಗೆ ಹೋಗುವಾಗ ಮೊದಲು ಫಸ್ಟ್ ಎಂಟ್ರಿ ಆಗಬೇಕು, ಓದ್ ತಗೊಳ್ತಾರೆ. ಏನಂತೇಳಿ, ನಾನು ಕಾನೂನುಬದ್ಧವಾಗಿ ಸಂವಿಧಾನದ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿಗೆ ಬಂದಿದ್ದೇನೆ ಅಂತೇಳಿ. ಆ ಓತಿಗೆ ಇದು ವಿರುದ್ಧವಾಗಿದೆ. ಅದೇ ಸಂವಿಧಾನದ ಕಾನೂನು ಉಲ್ಲಂಘಿಸುವಂತೆ ಇವರು ಪೊಲೀಸರಿಗೆ ಆದೇಶ ಮಾಡಿದ್ದಾರೆ. ಹಾಗಾಗಿ ಅವರ ಶಾಸಕ ಸ್ಥಾನಕ್ಕೂ ಕುತ್ತು ಬರುವಂಥ ದಿನಗಳು ಬರಬೇಕು.